ಸೂತ್ರ 35. ಹೃದಯೇ ಚಿತ್ತ ಸಂವಿತ್. ಪದಗಳ ವಿಭಾಗ ಹೃದಯೇ ಚಿತ್ತ ಸಂವಿತ್. ಪದಗಳ ಅರ್ಥ: ಹೃದಯ ಅಂದರೆ ಹೃತ್ಪುಂಡರೀಕ, ಇದರಲ್ಲಿ ಅನಾಹತ ಚಕ್ರವಿರುವ ಸ್ಥಾನ. ಚಿತ್ತ ಅಂದ್ರೆ ಅಂತಃಕರಣ. ಸಂವಿತ್ ಅಂದ್ರೆ ಸಂಪೂರ್ಣ ಜ್ಞಾನ. ಭಾವಾರ್ಥ: ಯೋಗಿ ಶ್ರೇಷ್ಠನು ಶಕ್ತಿಯನ್ನು ಅನಾಹತ ಚಕ್ರದಲ್ಲಿ ಅವಗಾಹನೆಯನ್ನು ಮಾಡಿದಾಗ ಅಲ್ಲಿ ಹೃದಯವು ಅರಳಿ ನಿಲ್ಲುತ್ತದೆ. ಆಗ ವೃಷ್ಟಿ ಸಮಷ್ಟಿಯ ಋತದರ್ಶನ ಅಂದರೆ ಸತ್ಯದರ್ಶನವಾಗುತ್ತದೆ. ಈ ಸಂದರ್ಭದಲ್ಲಿ ಸಮಸ್ತ ಜ್ಞಾನವು ಉಂಟಾಗುತ್ತದೆ. ಆಗ ಚಿತ್ತ ಸಂವಿತ್ ಅಂದರೆ ಮನಸ್ಸಿನ ಸಂಪೂರ್ಣ ಜ್ಞಾನ, ಅಂದರೆ ಮನಸ್ಸಿನ ಬಗ್ಗೆ ಸಂಪೂರ್ಣ ವಿವರಣೆಯು ಅವನಿಗೆ ಅರಿವಾಗುತ್ತದೆ. ಆಗ ಅವನಿಗೆ ದೈವಾನುಗ್ರಹವಾಗುತ್ತದೆ. ಆಜ್ಞಾಚಕ್ರದಲ್ಲಿ ಜ್ಯೋತಿ ದರ್ಶನವಾಗುತ್ತದೆ. ಇದರ ಮುಂದಿನ ಸ್ಥಾನವೇ ಸಹಸ್ರಾರ ಚಕ್ರ. ಇದು ಪರಂಧಾಮ. ಇದಕ್ಕೆ ಒಂದೇ ಒಂದು ಮೆಟ್ಟಿಲು ಇರುತ್ತದೆ. ಆಜ್ಞಾಚಕ್ರದಲ್ಲಿ ಅವನಿಗೆ ಋತು ಸತ್ಯ ಹಾಗೂ ಚಿತ್ತದ ಸಮಗ್ರ ಜ್ಞಾನವು ಉಂಟಾಗುತ್ತದೆ ಎಂದು ಈ ಸೂತ್ರದಲ್ಲಿ ಹೇಳಿ. ಸೂತ್ರ 36. ಸತ್ವ ಪುರುಷಯೋರತ್ಯಂತ ಸಂಕೀರ್ಣಯೋ ಪ್ರತ್ಯಯ ವಿಶೇಷೋ ಭೋಗಃ ಪರಾರ್ಥತ್ವಾತ್ ಸ್ವಾರ್ಥ ಸಂಯಮಾತ್ ಪುರುಷ ಜ್ಞಾನಂ. ಪದಗಳ ವಿಭಾಗ: ಸತ್ವ ಪುರುಷಯೋ ಅತ್ಯಂತ ಅಸಂಕೀರ್ಣಯೋ ಪ್ರತ್ಯಯ ಅವಿಶೇಷ ಭೋಗಃ ಪರಾರ್ಥತ್ವಾತ್ ಸ್ವಾರ್ಥ ಸಂಯಮಾತ್ ಪುರುಷ ಜ್ಞಾನಂ. ಸತ್ವ ಎಂದರೆ ಸಾತ್ವಿಕ ಗುಣದಿಂದ ವ್ಯಕ್ತಿಗತವಾಗಿ ಬಂದಂತಹ ಬುದ್ಧಿ. ಪುರುಷ ಎಂದರೆ ಇಲ್ಲಿ ಪರಮಾತ್ಮ. ಅತ್ಯಂತ ಅಂದರೆ ಉನ್ನತವಾದ. ಅಸಂಕೀರ್ಣ ಅಂದರೆ ಯಾವುದೇ ರೀತಿ ಬೆರಕೆ ಇಲ್ಲದೆ ಇರುವಂಥದ್ದು. ಪ್ರತ್ಯಯ ಅಂದರೆ ವಿಷಯಗಳು, ಸಂವೇದನೆಗಳು. ಅವಿಶೇಷ ಅಂದರೆ ಸಾಮಾನ್ಯವಾದಂತಹ. ಭೋಗ ಅಂದರೆ ಅನುಭವಿಸುವಂಥದ್ದು. ಪರಾರ್ಥ ಅಂದರೆ ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಸ್ವಾರ್ಥ ಎಂದರೆ ಸ್ವಂತ. ಸಂಯಮ ಅಂತಂದರೆ ಸಂಯಮ ವಿದ್ಯೆಯಿಂದ ಅವಗಾಹನ ಮಾಡಿಕೊಂಡಾಗ. ಪುರುಷ ಜ್ಞಾನ ಅಂದರೆ ದೈವಜ್ಞಾನ, ಪರಮಾತ್ಮನ ಜ್ಞಾನ. ಭಾವಾರ್ಥ: ಇಲ್ಲಿ ಸಾತ್ವಿಕ ಬುದ್ಧಿಯ ಸತ್ವದ ಮೇಲೆ ಸಂಯಮ ವಿದ್ಯೆಯನ್ನು ಅವಗಾಹನೆ ಮಾಡಿಕೊಂಡಾಗ ಸ್ವಾರ್ಥತೆಯು ಹೋಗಿ ಪರಮಾತ್ಮನ ಜ್ಞಾನ ಉಂಟಾಗುತ್ತದೆ. ಅಂದರೆ ಸತ್ವ ಬುದ್ಧಿಯು ಉದಾತ್ತಗೊಂಡು ಸರ್ವಜ್ಞತ್ವದ ದೈವ ಪ್ರಜ್ಞೆ ಉಂಟಾಗುತ್ತದೆ. ಇಲ್ಲಿ ಸ್ವಾರ್ಥತೆಯು ಕರಗಿ ಹೋಗಿ ಪರಾರ್ಥತೆ ಹುಟ್ಟಿಕೊಳ್ಳುತ್ತದೆ. ಸ್ವಾರ್ಥವೆಂಬ ಬೀಜದಿಂದಲೇ ಸಂಯಮ ವಿದ್ಯೆಯಿಂದ ವ್ಯವಸಾಯ ಮಾಡಿ ಪರಾರ್ಥತೆ ಎಂಬ ಸುಗ್ಗಿ ಹುಟ್ಟಿಕೊಂಡು ನಳನಳಿಸುವ ಪುರುಷ ಜ್ಞಾನವೆಂಬ ಬೆಳೆಯನ್ನು ಯೋಗಿ ಶ್ರೇಷ್ಠನ ಅರಿವಿಗೆ ಬರುತ್ತದೆ ಎಂಬುದು
ಈ ಸೂತ್ರದ ಅಭಿಪ್ರಾಯವಾಗಿದೆ.